ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫುಡ್ ಜಂಕ್ಷನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹೊಸ ವರ್ಷ ಹತ್ತಿರ ಬಂದಿರೋದ್ರಿಂದ ಮನೆಯಲ್ಲೇ ತುಂಬಾ ಸುಲಭವಾಗಿ ಸಾಫ್ಟ್ ಆದ ಕೇಕನ್ನು ಯಾವ ರೀತಿ ಮಾಡೋದು ಅಂತ ನಾನು ಈಸಿ ಮೆಥಡ್ನಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಫ್ರೆಂಡ್ಸ್, ಈ ಕೇಕು ತುಂಬ ರುಚಿಯಾಗಿ ಬಂದಿದೆ, ಹಾಗೆ ಸಾಫ್ಟಾಗಿ ಕೂಡ ಬಂದಿದೆ. ಅತಿ ಕಡಿಮೆ ಸಮಯದಲ್ಲಿ ಮಾಡ್ಕೊಂಡು ತಿನ್ಬೋದು. ಹೊರಗಡೆ ಬೇಕ್ರಿಗೆ ಹೋಗಿ ತರೋದಕ್ಕಿಂತಲೂ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಇವಾಗ ಮಾಡೋ ವಿಧಾನ ನೋಡೋಣ ಬನ್ನಿ. ಮೊದಲಿಗೆ ನಾನು ಮಿಕ್ಸಿ ಜಾರನ್ನು ತೆಗೆದುಕೊಂಡು 1 ಕಪ್ಗಿಂತಲೂ ಸ್ವಲ್ಪ ಕಡಿಮೆ ಸಕ್ಕರೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಎಲ್ಲ ಪದಾರ್ಥವನ್ನು ಕೂಡ ಒಂದೇ ಕಪ್ ಅಳತೆಯಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಅದೇ ಕಪ್ ಅಳತೆಯಲ್ಲಿ ಅರ್ಧ ಕಪ್ನಷ್ಟು ನಾನು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನಂತರ ಅದೇ ಕಪ್ ಅಳತೆಯಲ್ಲಿ ಅರ್ಧ ಕಪ್ನಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೇನೆ. 3/4 ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನಂತರ 3/4 ಕಪ್ಪಷ್ಟು ನಾನು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇವೆಲ್ಲವೂ ಕೂಡ ಒಂದೇ ಕಪ್ ಅಳತೆಯ ಪ್ರಮಾಣದಲ್ಲಿ ಹಾಕಿಕೊಳ್ಬೇಕಾಗುತ್ತೆ. ನಂತರ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಗ್ರೈಂಡ್ ಮಾಡ್ಕೊಂಡ ನಂತರ ಇವಾಗ ನಾನು ತೋರಿಸ್ತಾ ಇದ್ದೇನೆ ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿನಲ್ಲಿ ಹಿಟ್ಟು ಬರಬೇಕು. ದೋಸೆ ಹಿಟ್ಟಿಗಿಂತಲೂ ಸ್ವಲ್ಪ ತಿಳುವಾಗಿ ಬರಬೇಕು. ಇವಾಗ ನಾನು ಒಂದು ಬೌಲಿಗೆ ಹಾಕಿಕೊಳ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಕೇಕ್ ಬ್ಯಾಟರ್ ಬಂದಿದೆ. ಈ ರೀತಿ ಕನ್ಸಿಸ್ಟೆನ್ಸಿನಲ್ಲಿ ಹಿಟ್ಟು ಬಂದರೆ ಕೇಕು ತುಂಬಾ ಸಾಫ್ಟ್ ಆಗುತ್ತೆ. ಇವಾಗ ನಾನು ಚಿಟಿಕೆ ಅಡುಗೆ ಸೋಡಾ, 2 ಏಲಕ್ಕಿಯನ್ನು ಜಜ್ಜಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೇನೆ. ನಂತರ ಸ್ಪೂನ್ಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಸೋಡಾನ ಹಾಕಿದ ಮೇಲೆ ಜಾಸ್ತಿಯನ್ನು ತಿರುಗಿಸ್ಕೊಳ್ಬಾರ್ದು. ನೋಡಿ, ಈ ರೀತಿಯಾಗಿ ಬಂದರೆ ಸಾಕು. ನಾನು ಕುಕ್ಕರ್ನಲ್ಲಿ ಮಾಡೋದ್ರಿಂದ ಬಟರ್ ಪೇಪರನ್ನು ಹಾಕಿಕೊಂಡಿದ್ದೇನೆ. ಬಟರ್ ಪೇಪರ್ ಇರದೇ ಇರೋರು ಸ್ವಲ್ಪ ಕೆಳಗೆ ಎಣ್ಣೆಯನ್ನು ಹಚ್ಚಿ ಮೇಲೆ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಸ್ವಲ್ಪ ಟ್ಯಾಬ್ ಮಾಡೋದ್ರಿಂದ ಏರ್ ಬಬಲ್ಸ್ ಇದ್ರೂ ಕೂಡ ಹೋಗುತ್ತೆ. ಇವಾಗ ಕುಕ್ಕರ್ನ ವಿಜಿಲನ್ನು ತೆಗೆದು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಕೆಳಗೆ ತವೆಯನ್ನು ಇಟ್ಟು 30 ನಿಮಿಷ ಕಡಿಮೆ ಉರಿನಲ್ಲಿ ಇಟ್ಟು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಕೇಕು ರೆಡಿ ಆಗುವಷ್ಟರಲ್ಲಿ ವಿಪ್ಪಿಂಗ್ ಕ್ರೀಮನ್ನು ರೆಡಿ ಮಾಡ್ಕೊಳ್ಳೋಣ. ನಾನು ವಿಪ್ಪಿಂಗ್ ಕ್ರೀಮನ್ನು ಮಾಡಲಿಕ್ಕೆ ಮನೆಯಲ್ಲಿರುವ ತುಪ್ಪವನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಇದು ತುಂಬಾ ಕೋಲ್ಡ್ ಆಗಿರಬೇಕು, ಆವಾಗ ಕ್ರೀಮು ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ನಾನು ಬೀಟ್ ಮಾಡ್ಕೊಳ್ತಾ ಇದ್ದೇನೆ. ಕಡಿಮೆ ಅಂದ್ರೂ 15 ನಿಮಿಷ ಟೈಮ್ ತೆಗೆದುಕೊಳ್ಳುತ್ತೆ. ನೋಡಿ, ಇವಾಗ ಈ ರೀತಿಯಾಗಿ ವಿಪ್ಪಿಂಗ್ ಕ್ರೀಮ್ ರೆಡಿಯಾಗಿದೆ. ನಾವು ಬೇಯಿಸಲಿಕ್ಕೆ ಇಟ್ಟಿದ್ದ ಕೇಕ್ ರೆಡಿಯಾಗಿದೆ ಇಲ್ಲೋ ಅಂತ ಚೆಕ್ ಮಾಡೋಣ ಬನ್ನಿ. ಚಾಕುವಿನ ಸಹಾಯದಿಂದ ಈ ರೀತಿಯಾಗಿ ಪ್ರೆಸ್ ಮಾಡಿದರೆ ಸ್ವಲ್ಪ ಅಂಟ್ಕೊಂಡಿಲ್ಲ ಅಂದರೆ ಇದು ಕೇಕ್ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ಇದನ್ನು ಅರ್ಧ ಗಂಟೆ ಆರಲಿಕ್ಕೆ ಬಿಟ್ಟಿದ್ದೆ. ನಂತರ ನಾನು ಇವಾಗ ಚಾಕುವಿಲೆ ಸೈಡಿಗೆ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಅಂಟ್ಕೊಳ್ಳೋದಿಲ್ಲ. ನಂತರ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಈ ರೀತಿಯಾಗಿ ನಾನು ತೆಗೆದುಕೊಳ್ತಾ ಇದ್ದೇನೆ. ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಸ್ಪಾಂಜಿ ಥರ ಬಂದಿದೆ. ನೀವೇ ನೋಡಿ, ಖಂಡಿತ ನೀವು ಕೂಡ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ. ಇವಾಗ ನಾನು ಬಟರ್ ಪೇಪರನ್ನು ತೆಗೆದುಕೊಳ್ತಾ ಇದ್ದೇನೆ. ನೋಡಿ, ಎಷ್ಟು ಚೆನ್ನಾಗಿ ಕೇಕು ಬಂದಿದೆ. ಮೇಲೆ ಸ್ವಲ್ಪ ನಾನು ಈ ರೀತಿಯಾಗಿ ಚಾಕುವಿಲೆ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಹೀಗೆ ಕಟ್ ಮಾಡ್ಕೊಳ್ಳೋದ್ರಿಂದ ವಿಪ್ಪಿಂಗ್ ಕ್ರೀಮು ಚೆನ್ನಾಗಿ ಕೂಡುತ್ತೆ. ಇವಾಗ ನಾನು ಒಂದು ಥ್ರೆಡನ್ನು ತೆಗೆದುಕೊಂಡು ನಡುವೆ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ. 2 ಲೇಯರನ್ನಾಗಿ ನಾನು ಕೇಕನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ನಾನು ಒಂದು ಬಟ್ಲಿಗೆ 1 ಸ್ಪೂನ್ನಷ್ಟು ಸಕ್ಕರೆಯನ್ನು ತೆಗೆದುಕೊಂಡು ಶುಗರ್ ಸಿರಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ಹಾಕಿಕೊಳ್ಳೋದ್ರಿಂದ ಅದು ಕ್ರೀಮು ಮೇಲೆ ಚೆನ್ನಾಗಿ ಕೂಡುತ್ತೆ. ನೋಡಿ, ಈ ರೀತಿಯಾಗಿ ನಾನು ಹಾಕಿಕೊಂಡ ನಂತರ 2ನೇ ಲೇಯರು ಕೂಡ ಹಾಕಿಕೊಳ್ತಾ ಇದ್ದೇನೆ. ಅದರ ಮೇಲೆ ಕೂಡ ಸಕ್ಕರೆ ನೀರನ್ನು ಹಾಕಿಕೊಳ್ತಾ ಇದ್ದೇನೆ, ಕೇಕು ಚೆನ್ನಾಗಿ ಕೂಡುತ್ತೆ ಅಂತ. ನೋಡಿ, ಇವಾಗ ನಾನು ವಿಪ್ಪಿಂಗ್ ಕ್ರೀಮನ್ನು ಹಾಕಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ. ಕೇಕ್ ಮೇಲೆ ಸ್ವಲ್ಪ ಡೆಕೋರೇಟ್ ಮಾಡ್ಕೊಳ್ಳಿಕ್ಕೆ ನಾನು ಫುಡ್ ಕಲರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿ ಕಲರು ಬಂದಿದೆ. ನಂತರ ಇನ್ನೊಂದು ಕಲರನ್ನು ಕೂಡ ಅದೇ ರೀತಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೇನೆ. ಈ ವಿಪ್ಪಿಂಗ್ ಕ್ರೀಮಿಗೆ ಮನೆಯಲ್ಲಿ ಈಸಿಯಾಗಿ ಫುಡ್ ಕಲರನ್ನು ಯೂಸ್ ಮಾಡ್ಕೊಳ್ಬೋದು. ಕೇಕ್ ಮೇಲೆ ಡೆಕೋರೇಟ್ ಮಾಡ್ಕೊಳ್ಳಿಕ್ಕೆ ನನ್ನ ಹತ್ರ ವಿಪ್ಪಿಂಗ್ ಬ್ಯಾಗ್ ಇಲ್ಲ. ಅದಕ್ಕೆ ನಾನು ಮನೆಯಲ್ಲಿರುವ ಆಯಿಲ್ ಕವರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಎಣ್ಣೆಯ ಪ್ಯಾಕೆಟ್ನ ಕೆಳಭಾಗವನ್ನು ಕಟ್ ಮಾಡಿಕೊಂಡು ನಾನು ಮನೆಯಲ್ಲೇ ಈ ರೀತಿಯಾಗಿ ನಾನು ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿ ನಾನು ಲೀಫ್ ಡಿಸೈನನ್ನು ಮಾಡ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಮನೆಯಲ್ಲೇ ಇರೋದನ್ನು ಉಪಯೋಗಿಸಿಕೊಂಡು ಕೇಕ್ ಮೇಲೆ ಈಸಿಯಾಗಿ ಡೆಕೋರೇಟನ್ನು ಮಾಡ್ಕೊಳ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಲೀಫ್ ಡಿಸೈನ್ ಬರ್ತಾ ಇದೆ. ನೀವೇ ನೋಡಿ, 2 ಕಲರನ್ನು ಕೂಡ ಸೇಮ್ ಇದೇ ರೀತಿ ಪ್ರೊಸೀಜರಲ್ಲಿ ನಾನು ಮಾಡ್ಕೊಂಡಿದ್ದೇನೆ. ನೋಡಿ, ಇವಾಗ ನಾನು ಆರೆಂಜ್ ಫುಡ್ ಕಲರನ್ನು ಯೂಸ್ ಮಾಡಿಕೊಂಡು ಅದನ್ನು ಕೂಡ ಇದೇ ರೀತಿಯಾಗಿ ನಾನು ಆಯಿಲ್ ಪ್ಯಾಕೆಟ್ನಲ್ಲಿ ಹಾಕಿಕೊಳ್ತಾ ಇದ್ದೇನೆ. ಅದನ್ನು ಸ್ವಲ್ಪ ಡೆಕೋರೇಷನ್ ಮಾಡ್ಕೊಳ್ಬೇಕು ಅಂತ
ಅಷ್ಟೇ. ನೋಡಿ ಇವಾಗ ಈ ರೀತಿಯಾಗಿ ನಾನು ಫ್ಲವರ್ ಡೆಕೋರೇಷನನ್ನು ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಮನೆಯಲ್ಲೇ ಇರೋದನ್ನು ಬಳಸಿಕೊಂಡು ಎಷ್ಟು ಈಸಿಯಾಗಿ ನಾವು ಕೇಕನ್ನು ರೆಡಿ ಮಾಡ್ಕೊಳ್ಬೋದು ಅಂತ. ಹೊಸದಾಗಿ ನನ್ನ ವಿಡಿಯೋವನ್ನು ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮನೆಯಲ್ಲೇ ಕೇಕನ್ನು ಮಾಡ್ಕೊಳ್ಬೋದು ಅಂತ. ಹೊರಗಡೆ ಬೇಕ್ರಿಗೆ ಹೋಗಿ ತರೋದಕ್ಕಿಂತಲೂ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು. ಇವಾಗ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ ನೀವೇ ನೋಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.